ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ತರಕಾರಿ ಎಲ್ಲ ಹಾಕ್ಕೊಂಡು ಇಲ್ಲಿ ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದು ಕಾದ ನಂತರ ಅದಕ್ಕೆ 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹಾಕೋತಾ ಇದ್ದೀನಿ. ಅದು ಚಟ್ಪಟ ಅಂದಿದೆ. ನೆಕ್ಸ್ಟು ಒಂದು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಏನು ಫ್ರೈ ಆಗಬೇಕಂತಿಲ್ಲ, ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಹೇಗೂ ನಾವು ರೊಟ್ಟಿನ ಬೇಯಿಸ್ಬೇಕಾದ್ರೆ ಮತ್ತೆ ಬೇಯುತ್ತೆ, ಅದಕ್ಕೋಸ್ಕರ. ಇವಾಗ ಇದೊಂದು ಸ್ವಲ್ಪ ಆಗ್ತಿದೆ ಅನ್ಬೇಕಾದ್ರೆ ನಿಮಗೆ ಏನೇನು ತರಕಾರಿ ಇಷ್ಟ ಆಗುತ್ತೆ ರೊಟ್ಟಿಲಿ ಹಾಕಿದ್ರೆ ತಿನ್ನೋಕ್ಕೆ, ಅದೆಲ್ಲ ತರಕಾರಿಗಳನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 1 ತುರಿದಿರೋ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪು ಎರಡನ್ನು ಚೆನ್ನಾಗಿ ಚಾಪರಲ್ಲಿ ಚಾಪ್ ಮಾಡಿಕೊಂಡು ಸಣ್ಣಕ್ಕೆ ಅದನ್ನು ಹಾಕ್ಕೋತಾ ಇದ್ದೀನಿ. ಕ್ಯಾಬೇಜ್ ಹಾಕ್ಕೋತಾರೆ ಕೆಲವರು, ಒಂದು ಸ್ವಲ್ಪ ಆಲೂ ಹಾಕ್ಕೋತಾರೆ. ನಿಮ್ಮ ಇಷ್ಟದ ತರಕಾರಿಗಳನ್ನು ನೀವು ಹಾಕ್ಕೋಬೋದು. ನಾನಿಲ್ಲಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗಿಲ್ಲಿ ಖಾರಕ್ಕೆ ನಾನು ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ನೀವು ಪೇಸ್ಟ್ ಇಲ್ಲ ಅನ್ನೋರು ಹಸಿಮೆಣಸಿನ್ಕಾಯಿ ಹಾಗೆ ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೋಬೋದು. ಪೇಸ್ಟ್ ಹಾಕಿದ್ರೆ ಬಾಯಿಗೆ ಸಿಗೋದಿಲ್ಲ, ಮಕ್ಕಳಿಗೂ ತಿನ್ನೋಕ್ಕೆ ಈಸಿ ಆಗುತ್ತೆ ಅಂಥೇಳಿ. ಆಮೇಲೆ ಇಲ್ಲಿ ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ರಾಗಿ ಹಿಟ್ಟು 1 ಕಪ್ ರಾಗಿ ಹಿಟ್ಟು ತೊಗೊಂಡ್ರೆ 1 ಕಪ್ ನೀರಿನ ಅಳತೆ ಇದು. ಇದೆಲ್ಲ ಬೆಂದಾಗಿದೆ ಅನ್ನುವಾಗ ನಾನಿಲ್ಲಿ 1 ಕಪ್ ನೀರು ಹಾಕ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ನೀವು ಬೇಕಿದ್ರೆ ತುರಿದಿರೋ ಕಾಯಿನ ಹಾಕೋಬೋದು, ಟೋಟಲಿ ಆಪ್ಷನಲ್ ಇದು. ನಾನಿಲ್ಲಿ ಒಂದು 2 ಸ್ಪೂನಷ್ಟು ತುರಿದಿರೋ ಕಾಯಿನ ಹಾಕೋತಾ ಇದ್ದೀನಿ. ಅದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ. ಈಗ ಕುದ್ದಾದ ನಂತರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಕಪ್ಪು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಹೊತ್ತು ಮುಚ್ಚಿ ಹಾಗೆ ಒಂದು ಸ್ಟವ್ ಆಫ್ ಮಾಡಿಬಿಟ್ಟು ಹಾಗೆ ಒಂದು 10 ನಿಮಿಷ ಹಾಗೆ ಬಿಡಿ. ಅದಾದ ನಂತರ ಇವಾಗ ಮೇನ್ ಪಾರ್ಟ್ ಏನು ಅಂದರೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನೀವೆಷ್ಟು ಚೆನ್ನಾಗಿ ನಾದ್ಕೋತಿರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಎಲ್ಲೂ ಕಟ್ಟಾಗೋದಾಗಲಿ ಅಥವಾ ಗಟ್ಟಿ ಬರೋದಾಗಲಿ ಬರೋದಿಲ್ಲ, ಮೆತ್ತಗೆ ಇರುತ್ತೆ. ನಾವು ಉಕ್ಕರಿಸಿರೋದ್ರಿಂದ ರಾಗಿ ಹಿಟ್ಟನ್ನು ರೊಟ್ಟಿ ಯಾವಾಗಲೂ ಮೆತ್ತಗೆ ಬರುತ್ತೆ. ನೀವು ರೋಸ್ಟ್ ಜಾಸ್ತಿ ಮಾಡ್ದಂಗೂ ಅದು ಗಟ್ಟಿ ಆಗುತ್ತೆ. ಈಗ ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಎಲ್ಲ ನಾದ್ಕೊಂಡು ಸೈಡಿಗೆ ಇಟ್ಕೊಂಡು ರೊಟ್ಟಿ ಮೇಕರ್ ಶೀಟ್ ಇದೆಯಲ್ಲ ಅದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ನಿಮಗೆ ಎಷ್ಟು ಅಗಲ ರೊಟ್ಟಿ ಬೇಕೋ ಅದಕ್ಕೆ ತಕ್ಕಂಗೆ ಹಿಟ್ಟನ್ನ ಇಟ್ಕೊಂಡು ಆಮೇಲೆ ಕೈಯಲ್ಲಿ ಅದನ್ನು ಚೆನ್ನಾಗಿ ನಾದ್ಬಿಟ್ಟು ಅದನ್ನು ರೊಟ್ಟಿಯಾಗಿ ತಟ್ಕೊಳ್ಳೋಣ. ಬೇಕಿದ್ದರೆ ಸ್ವಲ್ಪ ನೀರಿನ ಸಹಾಯ ತಗೊಳ್ಳಿ, ಅಂದರೆ ಕೈನ ಒದ್ದೆ ಮಾಡಿಕೊಂಡು ಹಸಿ ಮಾಡಿಕೊಂಡು ತಟ್ಟೋದಕ್ಕೆ ಸುಲಭ ಆಗುತ್ತೆ ಅಂತ. ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಆರಾಮಾಗಿ ಹೀಗೆ ತಟ್ಕೋಬೋದು. ಇವಾಗ ಕಾವಲಿ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೂ ಸ್ವಲ್ಪ ಎಣ್ಣೆನ ಬ್ರಷ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾವು ಕಾದ ನಂತರ ತಟ್ಟಿಟ್ಟಿದ್ದೀವಲ್ಲ ರೊಟ್ಟಿನ, ಅದನ್ನು ಹಾಕ್ಕೊಂಡು ಶೀಟ್ನ ನಿಧಾನಕ್ಕೆ ತೆಗೆದ್ಬಿಡೋಣ. ಆರಾಮಾಗಿ ಬಂದುಬಿಡುತ್ತೆ, ಎಲ್ಲೂ ಹರಿಯೋದಾಗಲಿ ಏನೂ ಆಗೋದಿಲ್ಲ. ಇದ್ರ ಮೇಲೆ ಸ್ವಲ್ಪ ನಾವು ಏನು ತೂತ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸುತ್ತಲೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಕಾಯಕ್ಕೆ ಬಿಡೋಣ. ಹೈ ಫ್ಲೇಮ್ ಇಟ್ಟರೆ ರೊಟ್ಟಿ ಸುಟ್ಟುಬಿಡುತ್ತೆ ಮತ್ತು ಒಳಗಡೆ ಬೇಯೋದಿಲ್ಲ. ಅದಕ್ಕೋಸ್ಕರ ಒಂದು 4 ರಿಂದ 5 ನಿಮಿಷ ಈ ಸೈಡ್ ಬೇಯಬೇಕಾಗತ್ತೆ. ರಾಗಿ ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದು, ಅದಕ್ಕೋಸ್ಕರ ಈ ರೊಟ್ಟಿ
ಕಾದ್ಬಿಟ್ಟಿದೆ. ಈ ರಾಗಿ ರೊಟ್ಟಿಗೆ ನೀವು ಗಟ್ಟಿ ಕಾಯಿ ಚಟ್ನಿ, ಉಚ್ಚೆಲ್ ಚಟ್ನಿ ಅಥವಾ ನಾನ್ ವೆಜ್ ಇದ್ದರೆ ಅದು ಮಾಡಿಕೊಂಡು ತಿನ್ಬೋದು.